ಇವತ್ತು ಕೌಂತೆಯ ಚಿತ್ರದ ಮುಹೂರ್ತ ಮತ್ತು ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ಈ ಚಿತ್ರದಲ್ಲಿ ನಾನು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದೀನಿ. ಈ ಚಿತ್ರದ ಹೆಸರು ಕೌಂತೆಯ. ಈ ಚಿತ್ರ ಮುಂದಿನ ತಿಂಗಳಿಂದ ಆರಂಭಗೊಳ್ತಾ ಇದೆ, ಶೂಟಿಂಗ್ ಶುರುವಾಗ್ತಾ ಇದೆ. ಚಿತ್ರಕ್ಕೆ ಶುಭವಾಗಲಿ. ಚಂದ್ರಹಾಸ್ ಅವರು ಇದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಸುರೇಶ್ ಕುಮಾರ್ ಅವರು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆಲ್ ದ ವೆರಿ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಪಾತ್ರ ಒಬ್ಬ ಇನ್ಸ್ಪೆಕ್ಟರ್ ಪಾತ್ರ, ಕೇಂದ್ರ ಪಾತ್ರ, ಈ ಕಥೆಯ ಕೇಂದ್ರ ಪಾತ್ರ. ಇವತ್ತೇ ಎಲ್ಲ ಹೇಳ್ಬಿಟ್ರೆ ಕಥೆನೇ ಹೇಳ್ದಂಗಾಗುತ್ತೆ, ಹಾಗಾಗಿ ಇಷ್ಟು ಮಾತ್ರ ಹೇಳ್ತೀನಿ. ಅಚ್ಯುತ್ ಕುಮಾರ್ ಇನ್ನಂದ್ರೆ ಅಚ್ಯುತ್ ಕುಮಾರ್ ಇದ್ದಾರೆ ಅಂತ. ಇಲ್ಲ, ಇದು ಒಬ್ಬ ರಿಟೈರ್ಮೆಂಟಿಗೆ ಬಂದಿರುವಂಥ ಒಬ್ಬ ಇನ್ಸ್ಪೆಕ್ಟ್ರು, ಡಿಪಾರ್ಟ್ಮೆಂಟಲ್ಲಿ ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರೋವಂಥ ಒಬ್ಬ ಇನ್ಸ್ಪೆಕ್ಟ್ರು. ಅವನ ಕಡೆಯ ದಿನಗಳನ್ನು, ಅವನಿಗೆ ಎದುರಾಗುವ ಸವಾಲುಗಳನ್ನು ಅವನು ಹೇಗೆ ಎದುರಿಸ್ತಾನೆ ಅನ್ನೋದು ಈ ಚಿತ್ರದ ಒಂದು ಎಳೆ. ಇದಕ್ಕಿಂತ ಹೆಚ್ಚಿಗೆ ಹೇಳಿದ್ರೆ ನಾನು ಇಡೀ ಕತೆ ರಿವೀಲ್ ಮಾಡಬೇಕಾಗತ್ತೆ, ಹಾಗಾಗಿ ಇಷ್ಟು ಮಾತ್ರ ಸಾಕು ಅಂತ ಅನ್ಕೋತೀನಿ. ಇನ್ಸ್ಪೆಕ್ಟರ್ ಪಾತ್ರ ಸ್ವಲ್ಪ ಫಿಟ್ನೆಸ್ ಆ ಥರ ಏನಾದರೂ ಮಾಡ್ತಾರ್ರಾ? ಇನ್ಸ್ಪೆಕ್ಟ್ರು ನಾನು ಫಿಟ್ಟಾಗಿ ಕಾಣೋದು. ಅವನು ರಿಟೈರ್ಮೆಂಟಿಗೆ ಬಂದಿರುವ ಇನ್ಸ್ಪೆಕ್ಟರ್ ಥರ ಕಾಣ್ತಾನೆ ಅವನು. ರಿಟೈರ್ಮೆಂಟಿಗೆ ಅದಕ್ಕಿಂತ ಜಾಸ್ತಿ ಫಿಟ್ ಆಗಿರಲ್ಲ. ಇರ್ತಾರಲ್ಲ ಸುಮಾರು ಜನ ಡಿಪಾರ್ಟ್ಮೆಂಟಲ್ಲೆಲ್ಲ ಫಿಟ್ ಆಗಿರೋರು ಇದ್ದಾರಲ್ಲ. ಸೊ ನಾವು ಅವ್ರನ್ನ ನೋಡಿ ನಾವು ಹೀಗಿರಬೇಕು ಅಂತ ಹಾಗೇ ಇದ್ದೀವಿ ಅಷ್ಟೇ. ಇಲ್ಲ, ಆ ಥರದ್ದೆಲ್ಲ ಏನಿಲ್ಲ. ಅದು ವ್ಯವಸ್ಥೆ ವಿರುದ್ಧದ ಹೋರಾಟ, ಈ ಥರದ ಕತೆ ಅಲ್ಲ. ಒಂದು ಕೇಸಿನ ಸುತ್ತ ನಡೆಯುವಂಥ ಕತೆ. ಯಾವ ಕಾಲಕ್ಕೆ ಕಾಂಟೆಂಪ್ರರಿ ಫಿಲ್ಮ್, ಈಗಿನ ಕಾಲವೇ, ಪೀರಿಯಡ್ ಏನಲ್ಲ, ಈಗಿನ ಕಾಲ. ಅದು ನೀವು ಡೈರೆಕ್ಟರ್ನೇ ಕೇಳಬೇಕು. ಡಿಸೈನ್ ಆಸ್ಪೆಕ್ಟ್ ಸ್ವಲ್ಪ ನಮಗೆ ಅರ್ಥ ಆಗೋದಿಲ್ಲ. ಅಟ್ ಪ್ರೆಸೆಂಟ್ ಈಗ ಗೊತ್ತಿದೆ ಕಮಲ್ ಹಾಸನ್ ಅವ್ರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ರಿಯಾಕ್ಷನ್ ಏನಾದರೂ? ನಮ್ಮ ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಮಾತಾಡೋಣ ಅಲ್ವಾ.